ವೆಲ್ಕಮಿಂಗ್ ನಾನು ಟ್ರೈನಲ್ಲಿ ಕೊಡ್ತೀನಿ. ಹಲೋ ಎಲ್ರಿಗೂ ಪ್ರೆಸೆಂಟ್ಲಿ ಓಕೆ ಫೈನ್ ಚಾನಲ್ನ ಇಲ್ಲ ನನ್ನ ವೀಡಿಯೋಸ್ನ ಮೊದಲನೇ ಹಲೋ ಎಲ್ರಿಗೂ ನಮಸ್ಕಾರ. ಜರ್ಮನಿಯಲ್ಲಿ ಮಾಸ್ಟರ್ ಸ್ಟೂಡೆಂಟ್. ಓಕೆ Liebe Gäste, wir erreichen jetzt Basel. SBB, der Ausstieg dann in Fahrtrichtung rechts. Vielen Dank und auf Wiedersehen im IC der Deutschen Bahn. ಎಲ್ರಿಗೂ ನಮಸ್ಕಾರ. ನಿಶ್ಚಿತ ಚಂದ್ರಶೇಖರ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ನೀವೇನಾದರೂ ನನ್ನ ವೀಡಿಯೋಸ್ನ ಅಥವಾ ನನ್ನ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ದೀರಾ ಅಂತ ಅಂದರೆ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ನಿಶ್ಚಿತ. ನಾನು ಇವಾಗ ಜರ್ಮನಿಯಲ್ಲಿ ಮಾಸ್ಟರ್ ಸ್ಟೂಡೆಂಟ್ ಆ್ಯಂಡ್ ಸೊ ನಾನು ಇಲ್ಲಿನ ಲೈಫ್ ಹಾಗೂ ಮೆಜಾರಿಟಿ ಲೈಫ್ ಸ್ಟೈಲ್ ರಿಲೇಟೆಡ್ ಬ್ಲಾಗ್ಸ್ನ ಮಾಡ್ತಾಯಿರ್ತೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಹಾಯ್ ಗಾಯ್ಸ್. ಸೊ ಇವಾಗ ಮೋಸ್ಟ್ ಅವೈಟೆಡ್ ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ ನಾನು. ಆ್ಯಂಡ್ ದೆನ್ ನಾವು ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಟ್ರೈನಿಗೆ. ಬಿಕಾಸ್ ನನ್ನದು ಕನೆಕ್ಷನ್ ಇರೋದು ಕಾರ್ಲ್ಸ್ರೂಹೆ ಅಂತ ಡೈರೆಕ್ಟ್. ನಾನು ಯಾವ ಕಂಟ್ರಿಗೆ ಹೋಗ್ತಿದ್ದೀನಿ ಅಂತ ಹೋಗ್ತಾ ಗೊತ್ತಾಗುತ್ತೆ. ಸೊ ಟ್ರೈನ್ ಬಂದು ಹೊರಡುವ ಬೇಗ. ಸೊ ಈ ಬ್ಲಾಗ್ ಏನಪ್ಪ ಅಂತ ಅಂದರೆ ನಾನು ನನ್ನ ಬರ್ತ್ಡೇಗೆ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೆ. ಎಕ್ಸ್ಕ್ಯೂಸ್ ಮೀ. ಸೊ ಈ ವ್ಲಾಗ್ ಏನಪ್ಪ ಅಂತ ಅಂದರೆ ನಾನು ನನ್ನ ಬರ್ಡೇಗೆ ಸುಮಾರು ತಿಂಗಳ ಹಿಂದೆಯಿಂದನೇ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೆ. ಆ್ಯಂಡ್ ತುಂಬಾ ಸ್ಪೆಷಲ್ ಟ್ರಿಪ್ ಅಂತಲೇ ಹೇಳ್ಬೋದು. ಬಿಕಾಸ್ ನಾನು ನನಗೆ ಪರ್ಸ್ನಲಿ ತುಂಬಾ ಇಷ್ಟವಾಗಿರುವಂಥ ಜಾಗಕ್ಕೆ ಹೊರಟಿದ್ದೀನಿ. ಹೋಗ್ತಾ ಇರೋ ರೀಸನ್ ಒಂದು ಆ್ಯಕ್ಟಿವಿಟಿ ಮಾಡೋಣ ಅಂತ ಮೇನ್ ರೀಸನ್ ಹೋಗ್ತಾ ಇರೋದು. ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಅಂದರೆ ನಾನು ಹೋಗ್ತಾ ಇರುವಂಥ ಜಾಗ ನನಗೆ ಬಹಳ ಇಷ್ಟವಾದಂಥ ಎಂಥ ಕಂಟ್ರಿ ಅಂತ ಹೇಳ್ಬೋದು. ಈಗಲಿಂದ ಅಂತ ಅಲ್ಲ, ಅದು ಮೇ ಬಿ ಬುದ್ಧಿ ಬಂದಾಗಿಂದ ಚಿಕ್ಕ ವಯಸ್ಸಿಂದನೂ ನನಗೆ ಗೊತ್ತಿಲ್ಲ. ಚಿಕ್ಕ ವಯಸ್ಸಿಂದ ಆ ದೇಶ ಹೆಂಗಿರುತ್ತೆ ಅದೆಲ್ಲ ಏನು ತಲೆಯಲ್ಲಿ ಇರಲಿಲ್ಲ. ಸೊ ಅಲ್ಲಿ ತುಂಬಾ ಸ್ನೋ ಬರುತ್ತೆ ಅಂತ ನಮಗೆ ಕ್ಲಾಸಸ್ಸಲ್ಲಿ ಲೆಸನ್ಸಲ್ಲೆಲ್ಲ ಹೇಳ್ಕೊಡ್ತಾಯಿದ್ರು. ಸೊ ಹಾಗಾಗಿ ಅಲ್ಲಿಗೆ ಹೋಗಬೇಕು ಅಂತೆಲ್ಲ ತುಂಬಾ ಆಸೆ ಇತ್ತು, ತುಂಬಾ ಚಿಕ್ಕ ವಯಸ್ಸಿಂದ, ಸ್ಕೂಲ್ ಟೈಮಿಂದನೂ. Ich bin 3 Wochen und nicht etwas gehabt. Was ist mehr passiert als in 2 Jahren in der Beziehung? Ja, das ist mir auch Beziehung. Oder nicht? Nein. Ich checke. So, Check Ivo, das es ist einfach Basic. Livia heisst zum Beispiel, weil du schon gesagt hast, Livia ist ein Gigachat. Ja, klar. ಸೊ Warte. ಸೊ ಐ ಹೋಪ್ ನಾನು ಮಾತಾಡೋದು ಇವಾಗ ಕೇಳಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. Sie hat dann gesagt, was ich ist der gross. ಸೊ ನಾನು ಮಾತಾಡೋದು ಕೇಳಿಸ್ತಾ ಇದೆ ಅಂತ ಅಂದ್ಕೊತೀನಿ. ಇಲ್ಲಿ ನಾನು ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೇ ಸುಮಾರು ಜನ ಒಂದು ಗುಂಪು ಥರ ಬಂದರು. ಅಂದರೆ ಒಂದು ಟ್ರೈನ್ ಸ್ಟೇಷನಲ್ಲಿ ನಿಲ್ಲಿಸಿದ್ರು. ಸೊ ಹಾಗಾಗಿ ಅವರು ಹತ್ಕೊಂಡ್ರು. ಆ್ಯಕ್ಚುಲಿ ಖಾಲಿ ಇತ್ತು. ಆ್ಯಂಡ್ ದೆನ್ ಇವಾಗ ಪೂರ್ತಿ ತುಂಬೋಗಿದೆ ನನ್ನ ಸುತ್ತಮುತ್ತ. ಆ್ಯಂಡ್ ನಾನು ಅಷ್ಟು ಇನ್ನೂ ಅಭ್ಯಾಸ ಆಗಿಲ್ಲ ಈ ದೇಶದಲ್ಲಿ. ನಾನು ಪಬ್ಲಿಕಲ್ಲೆಲ್ಲ ಮಾತಾಡಿ. ಸೊ ಬಟ್ ಸ್ಟಿಲ್ ಅದನ್ನು ಅಭ್ಯಾಸ ಮಾಡ್ಕೊಬೇಕು ಅಂತ ಅವ್ರು ಹೇಳಿದ್ರು ಮಾತಾಡ್ತಾ ಇದ್ದೀನಿ. ಸೊ ಎಲ್ಲಿ ನಿಲ್ಸಿದೆ ಅಂದರೆ ಓಕೆ, ಆ ದೇಶ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ನನಗೆ ತುಂಬಾ ಇಷ್ಟವಾದಂಥ ದೇಶ. ಸೊ ನಿಮ್ಮ ಗೆಸ್ ಏನಿರ್ಬೋದು, ನಾನು ಯಾವ ದೇಶಕ್ಕೆ ಹೋಗ್ತಾ ಇರ್ಬೋದು ಅನ್ನೋದನ್ನು ನಿಮ್ಮ ಕಮೆಂಟ್ಗಳ ಮುಖಾಂತರ ತಿಳಿಸಿ. ಸೊ ನಿಮಗೆ ಹಿಂಟ್ ಕೊಡೋದಾದರೆ ಆ ದೇಶ ಆಲ್ಪ್ಸ್ಗೆ ತುಂಬಾ ಫೇಮಸ್, ಚಾಕ್ಲೇಟ್ಸಿಗೆ ತುಂಬಾ ಫೇಮಸ್. ಆ್ಯಂಡ್
ವಾಚಸ್ಸಿಗೆ ಲಕ್ಸುರಿ ವಾಚಸ್ಸಿಗೆ ತುಂಬಾ ಫೇಮಸ್. ಆ್ಯಂಡ್ ದೇಶನೇ ಫೇಮಸ್, ತುಂಬಾ ಸುಂದರವಾದಂಥ ದೇಶ ಅಂತ ಹೇಳ್ಬೋದು. ಸೊ ಆ ದೇಶಕ್ಕೆ ಹೋಗಬೇಕು ಅಂತ ನನಗೆ ಈ ವರ್ಷದ ವಿಷನ್ ಬೋರ್ಡಲ್ಲಿ ಇತ್ತು. ಸೊ ಅದು ಆಗೋವರೆಗೂ ಹೇಳಬಾರ್ದು ಅಂತ ಸೊ ನಾನು ವಿಷನ್ ಬೋರ್ಡ್ ಮಾಡಿದ್ದು ಒಂದು ವಿಡಿಯೋ ಹಾಕಿದ್ದೀನಿ. ಬಟ್ ಅದರಲ್ಲಿ ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಂತನೆಲ್ಲ ಏನೂ ಹಾಕಿರಲಿಲ್ಲ. ಸೊ ಆದಮೇಲೆ ಹೇಳೋಣ ಅಂತ ಯಾವುದೂ ಹೇಳಿರಲಿಲ್ಲ ನಾನು ಆವಾಗ. ಆ ವಿಡಿಯೋಲೂ ಹೇಳಿದ್ದೆ ಯಾವಾಗ ಅದೆಲ್ಲ ಕಂಪ್ಲೀಟ್ ಆಗುತ್ತೆ ಆವಾಗ ಖಂಡಿತವಾಗ್ಲೂ ಹೇಳ್ತೀನಿ ಅಂತ. ಸೊ ಬರ್ಡೇ ಟೈಮಲ್ಲೇ ಹೋಗಬೇಕು ಅಂತ ಏನೋ ಅಂದ್ಕೊಂಡಿರಲಿಲ್ಲ ಅಲ್ಲಿಗೆ. ಬಟ್ ದೆನ್ ನನಗೆ ಎಕ್ಸಾಮ್ಸ್ ಕಂಟಿನ್ಯೂಸ್ ಆಗಿ ನಡೀತಾ ಇತ್ತು 3 ಮಂತ್ಸಿಂದ. ಸೊ ಹಾಗಾಗಿ ವೀಡಿಯೋಸ್ ಕೂಡ ಮಾಡೋಕ್ಕಾಗಿರಲಿಲ್ಲ ನಾನು. ಬಟ್ ದೆನ್ ನನಗೆ ಇವತ್ತು ಒಂದು ಎಕ್ಸಾಮ್ ಇತ್ತು. ಸೊ ಎಕ್ಸಾಮ್ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀನಿ. ಆ್ಯಂಡ್ ದೆನ್ ಎಷ್ಟು ಸ್ಟ್ರೆಸ್ಫುಲ್ ಇರುತ್ತೆ ಅಂತ ಅಂದರೆ ಎಕ್ಸಾಮ್ ಪೀರಿಯಡ್ ಟೈಮಲ್ಲಿ ಇಲ್ಲಿ ತುಂಬಾ ಕಷ್ಟ ಇದೆ. ಸೊ ಎಲ್ಲನೂ ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ. ಸೊ ಆ್ಯಂಡ್ ದೆನ್ ಈ ದೇಶ ಸೊ ಹಾಗಾಗಿ ನನಗೆ ಎಕ್ಸಾಮ್ ಮಧ್ಯದಲ್ಲಿ ಗ್ಯಾಪ್ ಇತ್ತು. ಇವತ್ತು ಒಂದು ಎಕ್ಸಾಮ್ ಇದೆ, ಅಂದರೆ ಇವತ್ತು September 5th, ನಾಳೆ ನನ್ನ ಬರ್ಡೇ. ಆ್ಯಂಡ್ September 24th ನನಗೆ ಇನ್ನೊಂದು ಎಕ್ಸಾಮ್ ಇದೆ. ಸೊ ಹಾಗಾಗಿ ಮಧ್ಯದಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಇದ್ದಿದ್ದರಿಂದ ಬರ್ಡೇನ ಬೇರೆ ಕಡೆ ಸೊ ಬರ್ಡೇ ದಿನ ಒಂದು ಮೇನ್ ಆ್ಯಕ್ಟಿವಿಟಿ ಮಾಡಬೇಕು ಅಂತ ಅದು ಕೂಡ ನನಗೆ ಅಟ್ ಒನ್ ಪಾಯಿಂಟ್ ಆಫ್ ಲೈಫ್ ಇಂದ ತುಂಬಾ ಅದು ಆ್ಯಕ್ಟಿವಿಟಿ ಮಾಡಬೇಕು ಅಂತ ತುಂಬಾ ಇತ್ತು. ಸೊ ಆ ಆ್ಯಕ್ಟಿವಿಟಿ ಏನು ಯಾವ ದೇಶಕ್ಕೆ ಹೋಗ್ತಾ ಇದ್ದೀನಿ ಎಲ್ಲ ನಿಮಗೆ ನೆಕ್ಸ್ಟ್ ವ್ಲಾಗ್ಸಲ್ಲಿ ಗೊತ್ತಾಗುತ್ತೆ. ಸೊ ಇದು ಒಂದು ಅಪ್ಡೇಟ್. ನೀವೇನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ತಕ್ಷಣವೇ ಮಾಡಿ. ಒಳ್ಳೆ ಟೈಮ್ ಬರಲಿ, ಆ ಟೈಮ್ ಬರಲಿ, ಈ ಟೈಮ್ ಬರಲಿ, ಇವಾಗ ಮಾಡೋಣ ಅಂತ ಮುಂದಕ್ಕೆ ಹಾಕ್ತಾ ಹೋಗಬೇಡಿ. ಸೊ ಹಾಗಾಗಿ ಈ ವ್ಲಾಗಲ್ಲಿ ಜಾಸ್ತಿ ಏನೂ ಇರೋಲ್ಲ. ಮೇ ಬಿ ನಾನು ಇಷ್ಟು ಮಾತಾಡಿರೋದೇ ಇರುತ್ತೆ. ನೀವು ನಾನು ಯಾವ ದೇಶಕ್ಕೆ ಹೋಗ್ತಾ ಇದ್ದೀನಿ ಅಂತ ನಿಮ್ಮ ಗೆಸ್ನ ಕಮೆಂಟ್ ಮುಖಾಂತರ ತಿಳಿಸಿ. ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾನು ಯಾವ ದೇಶಕ್ಕೆ ಹೋಗಿದ್ದೆ ಅಂತ. ಬಿಕಾಸ್ ನಾನು ಅಲ್ಲಿ ಅಪ್ಡೇಟ್ ಮಾಡಿರ್ತೀನಿ. ಯೂಟ್ಯೂಬಿಗೆ ಎಡಿಟ್ ಮಾಡಿ ಹಾಕೋಷ್ಟು ಸ್ವಲ್ಪ ಟೈಮ್ ಜಾಸ್ತಿ ತೊಗೊತೀನಿ. ಸೊ ಹಾಗಾಗಿ ಯಾರ್ಯಾರಿಗೆ ಗೊತ್ತು ಅವರು ಕಮೆಂಟ್ ಮಾಡಿ. ಆ್ಯಂಡ್ ಯಾರ್ಯಾರಿಗೆ ಗೊತ್ತಿಲ್ಲ ಯಾವ ದೇಶ ಅಂತ ಅಂದ್ಕೊಂಡಿದ್ರೆ ನೀವುಗಳು ಕೂಡ ಕಮೆಂಟ್ ಮಾಡಿ. ಆ್ಯಂಡ್ ಇವಾಗ ನೆಕ್ಸ್ಟ್ ಯಾವ್ಯಾವ ಬ್ಲಾಗ್ಸ್ ಬರುತ್ತೆ ಎಲ್ಲನೂ ಕೂಡ ಆ ದೇಶದಿಂದನೇ ಇರುತ್ತೆ. ಸೊ ನಾನಲ್ಲಿ 4 ದಿನ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಆಲ್ರೆಡಿ ಟೈಮ್ 8 ಗಂಟೆ, ಇಲ್ಲಿ 8 ಗಂಟೆ ನೈಟ್. ನಾನು ನಮ್ಮ ಊರಂದರೆ ಡಾಮ್ಸ್ಟರ್ಡಿಂದ ಐ ಥಿಂಕ್ 2:15 ಹೊರಟೆ. 2:15 ಹೊರಟು ನನಗೆ ಆ್ಯಕ್ಚುಲಿ ಡೈರೆಕ್ಟ್ ಟ್ರೈನ್ ಇದೆ ಫ್ರಾಂಕ್ಫರ್ಟಿಂದ ನಾನು ಹೋಗ್ತಾ ಇರೋ ಜಾಗಕ್ಕೆ. ಬಟ್ ದೆನ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇತ್ತು. ನಾನು ಹೋಗ್ತಾ ಇರೋ ಜಾಗನೇ ಎಕ್ಸ್ಪೆನ್ಸಿವ್. ಬಟ್ ಸ್ಟಿಲ್ ಇದರಲ್ಲೆಲ್ಲ ಏನೇನರಲ್ಲಿ ಉಳಿಸ್ಬೋದು ಅದರಲ್ಲೆಲ್ಲ ಉಳಿಸ್ತಾ ಇದ್ದೀನಿ. ನಾವುಗಳು ಹಾಗೆ ಮಾಡ್ತೀವಿ. ಬಿಕಾಸ್ ನಮಗೆ ಜರ್ಮನಿಯಲ್ಲಿ ಎಂಟೈರ್ ಜರ್ಮನಿ ಫ್ರೀ ಸ್ಟೂಡೆಂಟ್ ಡಾಯ್ಚೆ ಬ್ಯಾನ್ ಕಾರ್ಡ್ ಇರುತ್ತೆ. ಹಾಗಾಗಿ ಎಲ್ಲಿವರೆಗೂ ನಾವು ಫ್ರೀಯಾಗಿ ಬರೋದು ಅಲ್ಲಿವರೆಗೂ ಬಂದು ಅಲ್ಲಿಂದ ನೆಕ್ಸ್ಟ್ ನಾನು IC ಬುಕ್ ಮಾಡಿದೆ, ಅಂದರೆ ಇಂಟರ್ಸಿಟಿ ಎಕ್ಸ್ಪ್ರೆಸ್. ಸೊ ಇದು ಒಂದು ದೇಶದಿಂದ ಇನ್ನೊಂದು ದೇಶ ಇಲ್ಲ, ಒಂದೇ ದೇಶದಲ್ಲಿ ಸುಮಾರು ಸಿಟಿಗಳನ್ನು ಬೇಗನೆ ಕನೆಕ್ಟ್ ಮಾಡುವಂಥ ಎಕ್ಸ್ಪ್ರೆಸ್ ಟ್ರೈನ್ಸ್. ಇದನ್ನು ಮೇಂಟೈನ್ ಮಾಡೋದು ಡಾಯ್ಚೆ ಬ್ಯಾನ್, ಅಂದರೆ ಜರ್ಮನಿಯ ಟ್ರೈನ್ ಮ್ಯಾನೇಜಿಂಗ್ ಕಂಪನಿ. ಸೊ ನನ್ನ ಸಿಟಿ ಡಾಮ್ಸ್ಟರ್ಡಿಂದ ಮ್ಯಾನ್ಹೈಮಿಗೆ ಬಂದು, ಮ್ಯಾನ್ಹೈಮಿಂದ ಕಾರ್ಲ್ಸ್ರುವೆ ಅಂತ ಒಂದು ಸಿಟಿಗೆ ಬಂದು, ಕಾರ್ಲ್ಸ್ರುವೆಯಿಂದ IC ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಇವಾಗ ನಾನು ಒಂದು ಸ್ಟಾಪ್ ಆಲ್ರೆಡಿ ನಾನು ಆ ಕಂಟ್ರಿ ಬಾರ್ಡರ್ ದಾಟ್ ಆಗಿದೆ. ಸೊ ಅಫಿಷಿಯಲಿ ನಾನು ಆ ಕಂಟ್ರಿಯಲ್ಲಿದ್ದೀನಿ. ಸೊ ಇದು ನನ್ನ 3rd ಕಂಟ್ರಿ ಅಂತ ಹೇಳ್ಬೋದು. ನಾನು ಆಲ್ರೆಡಿ ಅಂದರೆ ಜರ್ಮನಿ ಒಂದು, ಆ್ಯಂಡ್ ದೆನ್ ಫ್ರಾನ್ಸ್ ಬಾರ್ಡರಿಗೆ ಹೋಗಿದ್ವಿ ಸ್ಟ್ರಾಸ್ಬರ್ಗಿಗೆ. ಬಟ್ ಫ್ರಾನ್ಸಿನ ನೀಟಾಗಿ ಎಕ್ಸ್ಪ್ಲೋರ್ ಮಾಡಿಲ್ಲ. ಆ್ಯಂಡ್ ದೆನ್ ಇದು ನನ್ನ 3ನೇ ಕಂಟ್ರಿ ಇಲ್ಲಿಗೆ ಬಂದಮೇಲೆ. ಸೊ ತುಂಬಾ ಖುಷಿ ಇದೆ ಆ್ಯಂಡ್ ಎಕ್ಸೈಟ್ಮೆಂಟ್ ಕೂಡ ಇದೆ. ಅವಾಗೆಲ್ಲ ಹೊರಡಬೇಕಾದ್ರೆ ಪ್ಯಾಕಿಂಗ್ ಮಾಡಬೇಕಾದ್ರೆ ಎಲ್ಲ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ, ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ. ಯಾಕೆ ಅಂದರೆ ನನಗೆ ಎಕ್ಸಾಮ್ಸ್ ಕೂಡ ನಡೀತಾ ಇತ್ತು. ಪ್ಯಾರಲೆಲ್ಲಾಗಿ ಇದನ್ನು ಕೂಡ ಪ್ಲ್ಯಾನ್ ಮಾಡಿಕೊಂಡು ಆ್ಯಂಡ್ ಎಲ್ಲ ಬ್ಯಾಲೆನ್ಸ್ ಮಾಡೋ
ಗೊಂದಲದಲ್ಲಿ ಇದನ್ನು ರೆಕಾರ್ಡ್ ಮಾಡುವಂಥ ಅದನ್ನೆಲ್ಲ ರೆಕಾರ್ಡ್ ಮಾಡೋಕ್ಕೆ ಟೈಮ್ ಆಗಲಿಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಬಟ್ ದೆನ್ ನೆಕ್ಸ್ಟ್ ಏನೇನೆಲ್ಲ ರೆಕಾರ್ಡ್ ಮಾಡ್ಬೋದು, ನನ್ನ ಬರ್ಡೇ ಹೇಗಿರುತ್ತೆ ಅನ್ನೋದನ್ನೆಲ್ಲ ವ್ಲಾಗ್ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ನಿಮಗೂ ಕೂಡ ಖುಷಿ ಆಗುತ್ತೆ ಈ ವ್ಲಾಗ್ಸ್ನೆಲ್ಲ ನೋಡಿ ಅಂತ. ಆ್ಯಂಡ್ ಇನ್ನೂ ಒಂದು ಸ್ಪೆಷಲ್ ಏನಪ್ಪ ಅಂತ ಅಂದರೆ, ಇದು ನನ್ನ ಮೊದಲ ಸೋಲೋ ಟ್ರಾವೆಲ್. ಆ್ಯಂಡ್ ಇದನ್ನು ನಾನು ಸುಮಾರು ವರ್ಷಗಳಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಎಲ್ಲೂ ಮಾಡುವಂಥ ಪ್ರಸಂಗ ಬಂದಿರಲಿಲ್ಲ. ಹಾಗಾಗಿ ಈ ಸಲ ಎಲ್ಲರಿಗೂ ಎಕ್ಸಾಮ್ಸ್ ಕೂಡ ನಡೀತಾ ಇತ್ತು ನನ್ನ ಫ್ರೆಂಡ್ಸ್ಗೆ. ಆ್ಯಂಡ್ ದೆನ್ ನನಗೆ ಹೋಗಬೇಕು ಅಂತ ಇತ್ತು ಆ ದೇಶಕ್ಕೆ. ಆ್ಯಂಡ್ ದೆನ್ ಗ್ಯಾಪ್ ಕೂಡ ಇತ್ತು. ಹಾಗಾಗಿ ವೈ ನಾಟ್ ಸೋಲೋ ಟ್ರಾವೆಲ್, ಇದು ಕೂಡ ನನ್ನ ವಿಷನ್ ಬೋರ್ಡಲ್ಲಿತ್ತು. ಸೊ ಅದನ್ನು ಕೂಡ ಮಾಡೋಣ ಅಂತ ನಾನೇ ಪ್ಲ್ಯಾನ್ ಮಾಡಿ ಹೊರಟಿರೋದು. ನೋಡಬೇಕು ಹೇಗಿರುತ್ತೆ ಅಂತ. ಹೋಪ್ಫುಲಿ ಎಲ್ಲ ಚೆನ್ನಾಗಿರುತ್ತೆ. ಈಗ ಟೈಮ್ ಆಲ್ರೆಡಿ 8:05 ಆಗಿದೆ. ಸೊ ನಾನು ಅಲ್ಲಿಗೆ 10 ಗಂಟೆಗೆ ರೀಚ್ ಆಗ್ತೀನಿ. ಬಟ್ ನಾನು ಬುಕ್ ಮಾಡಿರುವಂಥ ಸ್ಟೇ 10 ಗಂಟೆಗೆ ರಿಸೆಪ್ಷನ್ ಕ್ಲೋಸ್ ಆಗುತ್ತೆ. ಬಟ್ ಹೇಳಿದ್ದಾರೆ ಕೀ ಎಲ್ಲ ರಿಸೆಪ್ಷನಲ್ಲಿ ಇಟ್ಟಿರ್ತೀವಿ, ಕಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನೈಟ್ ಶಿಫ್ಟ್ ಅವರು ಇರ್ತಾರೆ ರಿಸೆಪ್ಷನಲ್ಲಿ, ಹೆಲ್ಪ್ ಮಾಡ್ತಾರೆ ಅಂತ. ಆ್ಯಂಡ್ ಸೊ ಹಾಗಾಗಿ ನೋಡಬೇಕು ಅಲ್ಲಿಗೆ ಹೋದಾಗ ಹೇಗಿರುತ್ತೆ ಅಂತ. ಆ್ಯಂಡ್ ದೆನ್ ಮತ್ತಿನ್ನೇನು, ಇದೇ ಇವಾಗಿನ ಅಪ್ಡೇಟ್. ಸೊ ಇದೆಲ್ಲ ಸುಮಾರು ಜನ ಏನೋ ಮಾತಾಡ್ತಾ ಇದ್ದಾರೆ, ನನಗೆ ಅರ್ಥ ಆಗ್ತಾ ಇಲ್ಲ. ನನ್ನ ತಲೆನೂ ಕೆಡ್ಸ್ಕೊಳ್ತಾ ಇಲ್ಲ. ನಾನು ನನ್ನ ಪಾಡಿಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ನಿಮ್ಮನ್ನು ಕೂಡ ನನ್ನ ಜರ್ನಿ ಜೊತೆ ಕರ್ಕೊಂಡು ಹೋಗ್ತೀನಿ. ಸೊ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾಗಿ ನೀವು ಹೊಸ ವೀಡಿಯೋ ನಾವು ಮಿಸ್ ಮಾಡ್ಕೊಳ್ಳಲ್ಲ. ಸೊ ನೆಕ್ಸ್ಟ್ ವ್ಲಾಗ್ಸ್ ಎಲ್ಲ ನನ್ನ ಟ್ರಾವೆಲ್ ವ್ಲಾಗ್ಸ್ ಆಗಿರುತ್ತೆ ಈ ನನ್ನ ಹೊಸ ದೇಶದಲ್ಲಿ. ಸೊ ಆದಷ್ಟು ಬೇಗ ಮತ್ತೆ ಸಿಗುವ. ಬಾಯ್.